ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರದಲ್ಲಿ ಜಾತಿಯ ರಾಜಕೀಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಜಾತಿಯ ಚರ್ಚೆ. ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರದಲ್ಲಿ ಜಾತಿ ರಾಜಕೀಯ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಜಾತಿಯ ಚರ್ಚೆ ನಡೆದಿದೆ. ಬಿಗ್ ಬಾಸ್ ಬಗ್ಗೆಯೂ ಸಿಎಂ ಕಚೇರಿಯಲ್ಲಿ ಚರ್ಚೆ. ಹಾಗಾದ್ರೆ ಇಲ್ಲಿ ಚರ್ಚೆ ಆಗಿದ್ದೇನು? ಗಿಲ್ಲಿ ಕುರುಬ ಎಂದು ಕುರುಬ ಸಂಘಟನೆ ಅನೌನ್ಸ್ ಮಾಡುತ್ತೆ. ಗಿಲ್ಲಿ ಪರವಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಈ ಶೋಗೆ ರಾಜಕೀಯ ಪ್ರಾದೇಶಿಕತೆ ಜಾತಿ ಎಳೆ ತರೋದು ಸರಿನಾ? ಹಾಗಾದ್ರೆ ಸರಿಯಲ್ಲ. ಗಿಲ್ಲಿ ಪರವಾಗಿ ಕೆಲವರಿಂದ ಕೆಟ್ಟ ಮಟ್ಟದಲ್ಲಿ PR ಸರಿಯಿಲ್ಲ. ಫುಲ್ ಗರಂ ಆದ ಹಿರಿಯ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್. ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರದಲ್ಲಿ ಇದೀಗ ಜಾತಿ ರಾಜಕೀಯ ಸರಿನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಜಾತಿ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಬಿಗ್ ಬಾಸ್ ಬಗ್ಗೆಯೂ ಸಿಎಂ ಕಚೇರಿಯಲ್ಲಿ ಚರ್ಚೆ ಆಗುತ್ತೆ. ಗಿಲ್ಲಿ ಕುರುಬ ಎಂದು ಕುರುಬ ಸಂಘಟನೆ ಅನೌನ್ಸ್ ಅನ್ನ ಮಾಡಿರುವಂತದ್ದು. ಗಿಲ್ಲಿ ಪರವಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಸಿಎಂ ಕಚೇರಿಯಲ್ಲಿ ಕೂಡ ಬಿಗ್ ಬಾಸ್ ಬಗ್ಗೆ ಚರ್ಚೆ ಆಗಿದ್ದು ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ. ಅದು ಗಿಲ್ಲಿ ವಿಚಾರವಾಗಿ. ಗಿಲ್ಲಿ ಪರವಾಗಿ ಕೆಲವರಿಂದ ಕೆಟ್ಟ ಮಟ್ಟದಲ್ಲಿ PR ಅಲ್ಲಿ ಸರಿ ಇಲ್ಲ. ಹೀಗಾಗಿ ಫುಲ್ ಗರಂ ಆಗಿದ್ದಾರೆ ಹಿರಿಯ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ. ಈಗ ಗಿಲ್ಲಿ PR ಬಗ್ಗೆ ಸಾಕಷ್ಟು ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಅದರಂತೆ ಸಿಎಂ ಕಚೇರಿಯಲ್ಲಿ ಬಿಗ್ ಬಾಸ್ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ. ಅದರಲ್ಲೂ ಕಂಟೆಸ್ಟೆಂಟ್ ಆದಂತ ಒಬ್ಬ ಗಿಲ್ಲಿ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ. ಗಿಲ್ಲಿಯ ಜಾತಿ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ರೆ ಜಾತಿ ವಿಚಾರವನ್ನ ಅಲ್ಲಿ ಮಾತನಾಡೋದು ಯಾಕೆ? ಜಾತಿ ಬಗ್ಗೆ ಯಾಕೆ ಮಾತನಾಡಬೇಕು? ಇದ್ರ ಬಗ್ಗೆ ಚಕ್ರವರ್ತಿ ಚಂದ್ರಚೂಡ ಮಾತನಾಡಿದ್ದಾರೆ. ಗಿಲ್ಲಿ ಪರವಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಈ ಶೋಗೆ ರಾಜಕೀಯ ಪ್ರಾದೇಶಿಕತೆ ಜಾತಿ ಎಳೆ ತರೋದು ಸರಿಯಲ್ಲ ಅನ್ನುವಂಥದ್ದು. ಗಿಲ್ಲಿ ಪರವಾಗಿ ಕೆಲವರಿಂದ ಕೆಟ್ಟ ಮಟ್ಟದಲ್ಲಿ PR ಕೂಡ ಅಲ್ಲಿ ಸರಿ ಇಲ್ಲ. PR ಕೂಡ ಅಲ್ಲಿ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಕೆಟ್ಟದಾಗಿ ಅಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮಂತ್ರಿಗಳ ಕಚೇರಿಯಲ್ಲಿ ಜಾತಿ ಚರ್ಚೆ ನಡೀತಾ ಇದೆ. ಗಿಲ್ಲಿ ಕುರ್ಬಾನ ಅಶ್ವಿನಿ ಗೌಡ ಒಕ್ಕಲಿಗರ ಅಲ್ಲಿ ಗೌಡ ಚರ್ಚೆ. ಮನೋರಂಜನಾ ಕ್ಷೇತ್ರ ಜಾತಿಗೆ ಒಳಪಟ್ಬಿಟ್ರೆ ನೀವು ಗಿಲ್ಲಿಗೆ 99 ಓಟ್ ಹಾಕಿದ್ರೆ ನಾನು ನಿಮ್ಗೆ ಎಳ್ನೀರು ಫ್ರೀ ಕೊಡ್ತೀನಿ. ಯಾಕೆ ಅಶ್ವಿನಿ ಗೌಡ ಗೆಲ್ಬೇಕು? ಅದನ್ನ ಓದಿದ್ರೆ ಅಶ್ವಿನಿ ಗೌಡ್ರಿಗೆ ಓಟ್ ಹಾಕ್ಬಾರ್ದು ಅನ್ಸುತ್ತೆ. ದೊಡ್ಡ ಮಟ್ಟದ ಒಂದು PR ಮಾಫಿಯಾ ನಡೀತಾ ಇದೆ ಗಿಲ್ಲಿ ಹೆಸರಲ್ಲಿ. ಇದಕ್ಕೋಸ್ಕರ ಈ ಸಲ್ಲದ BBK ಹಿಂದೆ ಏನೆಲ್ಲ ನಡೀತಾ ಇದೆ? BBK 12 ಎಲ್ಲೆಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ತೀವ್ರ ಪೈಪೋಟಿ ಎದ್ದಿದೆ. ಇಬ್ಬರಲ್ಲಿ ಒಬ್ಬರು ಗೆದ್ದೇ ಗೆಲ್ತಾರೆ ಎಂಬ ವಿಶ್ಲೇಷಣೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ಆಗ್ತಾ ಇದೆ. ಇದೀಗ ಈ ವಿಚಾರ ಬಿಗ್ ಬಾಸ್ ಸ್ಪರ್ಧಿಗಳ ವಿಚಾರದಲ್ಲಿ ಜಾತಿ ರಾಜಕೀಯ ಎಳೆ ಎಳೆಯಾಗಿ ಪ್ರಸ್ತುತ ಬೆಳವಣಿಗೆ ಬಿಚ್ಚಿಟ್ಟ ಚಂದ್ರಚೂಡ್. ಇದೀಗ ಬಿಗ್ ಬಾಸ್ ಶೋ ಒಂದು ರಿಯಾಲಿಟಿ ಶೋ. ಆದ್ರೆ ಇಲ್ಲಿ ಜಾತಿ ರಾಜಕೀಯ ಯಾಕೆ ಬೇಕು? ಈ ಸಲದ BBK ಹಿಂದೆ ಷಡ್ಯಂತ್ರ ನಡೀತಾ ಇದೆಯಾ? BBK 12 ಎಲ್ಲೆಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಇದೀಗ ಶುರುವಾಗಿದೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ತೀವ್ರ ಪೈಪೋಟಿ ಸಹಿತ ಇಲ್ಲಿ ಎದ್ದಿರುವಂತದ್ದು. ಗಿಲ್ಲಿ ಕುರ್ಬಾನ ಅಶ್ವಿನಿ ಗೌಡ ಒಕ್ಕಲಿಗರ ಅಲ್ಲಿ ಗೌಡ ಚರ್ಚೆ. ಮನೋರಂಜನಾ ಕ್ಷೇತ್ರ ಜಾತಿಗೆ ಒಳಪಟ್ಬಿಟ್ರೆ ನೀವು ಗಿಲ್ಲಿಗೆ 99 ಓಟ್ ಹಾಕಿದ್ರೆ ನಾನು ನಿಮ್ಗೆ ಎಳ್ನೀರು ಫ್ರೀ ಕೊಡ್ತೀನಿ. ಯಾಕೆ ಅಶ್ವಿನಿ ಗೌಡ ಗೆಲ್ಬೇಕು? ಅದನ್ನ ಓದಿದ್ರೆ ಅಶ್ವಿನಿ ಗೌಡ್ರಿಗೆ ಓಟ್ ಹಾಕ್ಬಾರ್ದು ಅನ್ಸುತ್ತೆ. ದೊಡ್ಡ ಮಟ್ಟದ ಒಂದು PR ಮಾಫಿಯಾ ನಡೀತಾ ಇದೆ ಗಿಲ್ಲಿ ಹೆಸರಲ್ಲಿ. ಇದಕ್ಕೋಸ್ಕರ ನೋಡ್ತೀವಿ. ಯಾರೋ ಲಿಂಗಾಯತ್ ಹೀರೋ ಅನ್ಕೊಂಡು ಲಿಂಗಾಯತರೆಲ್ಲ ಸಿನಿಮಾ ನೋಡಿದ್ರ? ಅಲ್ಲಮ್ಮ ಅಂತ ಸಿನಿಮಾ ಮತ್ತು ದುಬೈಗಳಿಂದ ಕಾಲ್ ಬರುತ್ತೆ, ಸಂಘಟನೆಗಳು ಕೂತ್ಕೊಳ್ತಾವೆ. ಅದರಲ್ಲೂ ತುಳು ಭಾಗದವ್ರು ಯಾರಾದ್ರೂ ಇದ್ರಂತೂ ಮುಗಿದೋಯ್ತು ಕತೆ. ಏನ್ ಸಮಾಜಕ್ಕೆ ಕೊಡುಗೆ ಕೊಟ್ಬಿಟ್ರು ಅಂತ ಇವರು. ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಒಂದ್ಸಲ ನೋಡ್ಕೊಂಡು ಬನ್ನಿ ಚರಿತ್ರೆನ. ಬಿಗ್ ಬಾಸ್ ಗೆದ್ದಿರೋರು, ಅಲ್ಲಿ ಮದ್ವೆ ಆದವ್ರು ಏನಾಗಿದ್ದಾರೆ, ಪ್ರೀತಿಸಿದವ್ರು ಏನಾಗಿದ್ದಾರೆ, ಸಮಾಜಕ್ಕೆ ಏನೇನ್ ಮಾಡಿದ್ದಾರೆ ಅಂತ ನೋಡಿ. ಯಾರು ಸೈನಿಕರಲ್ಲ. ಯಾರ್ಯಾರು ಅಶ್ವಿನಿ ಗೌಡ್ರು ಮತ್ತು ರಕ್ಷಣಾ ವೇದಿಕೆ ವಿರುದ್ಧ ಮಾತಾಡ್ತೀರ ಅವ್ರದ್ದೆಲ್ಲ ಕೋರ್ಟ್ ಕೇಸ್ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ನಾರಾಯಣ ಗೌಡ್ರು. ಸೋತ್ ಬಿಟ್ರೆ ಏನ್ ಮಾಡ್ತೀರಾ ಅಶ್ವಿನಿ ಗೌಡ? ಅಥವಾ ರಕ್ಷಣಾ ವೇದಿಕೆ ಸೋಲಾಗ್ತಂತ ರಾಜಕೀಯ ಒಳಪಟ್ಬಿಟ್ರೆ ಎಂತ ಅಪಾಯ ಗೊತ್ತಾ ಇದು ನಡೀತಾ ಇರೋದು ಈ ವರ್ಷದ ಬಿಗ್ ಬಾಸ್. ಆದ್ರೆ ಸಿದ್ದರಾಮಯ್ಯ CM ಆಗಿದ್ರೆ ಕುರುಬ್ರೆಲ್ಲ ಉದ್ಧಾರ ಆಗಲ್ಲ. ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ರೆ ಒಕ್ಕಲಿಗರೆಲ್ಲ ಉದ್ಧಾರ ಆಗಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ CM ಆಗಿದ್ರು. ಆತ್ಮೀಯ ಕನ್ನಡಿಗರಿಗೆಲ್ಲ ನಿಮ್ಮ ಪ್ರೀತಿಯ ಚಕ್ರವರ್ತಿ ಚಂದ್ರಚೂಡ್ನ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಚೆನ್ನಾಗಾಯ್ತು ಅಂತ ಅನ್ಕೋತೀನಿ. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೊಳ್ಳೆ ಮಾತಾಡಿರ್ತೀರ ಅನ್ಕೋತೀನಿ. ಇವಾಗ ಒಂದಷ್ಟೊತ್ತು ಕೆಟ್ಟ ಮಾತುಗಳನ್ನು ಕೇಳಿಸ್ಕೊಡಿ. ಕೆಟ್ಟ ಮಾತಾಡೋಣ ಸ್ವಲ್ಪ ಹೊತ್ತು. ಇದು ಒಳ್ಳೆ ಮಾತಿನ ವಿಷಯ ಅಲ್ಲ, ಕೆಟ್ಟ ಮಾತಿನ ವಿಷಯ. ನಿಮಗೆ ಗೊತ್ತಿರುತ್ತೆ ಇವತ್ತಿನ ಸಂಚಿಕೆ ಬಿಗ್ ಬಾಸ್ ನ ಫಿನಾಲೆ ಮತ್ತು ಅದರ ಸುತ್ತ ನಡೀತಾ ಇರತಕ್ಕಂತ ಈ ದೊಂಬರಾಟಗಳ ಬಗ್ಗೆ, ರಾಜಕೀಯದ ಬಗ್ಗೆ, ಜಾತಿಗಳ ಬಗ್ಗೆ, ಇನ್ಫ್ಲುಯೆನ್ಸ್ ಗಳ ಬಗ್ಗೆ, ಒಂಥರ ಅಪಸವ್ಯಗಳ ಬಗ್ಗೆ ಇವತ್ತಿನ ಇಶ್ಯೂ. ಬಿಗ್ ಬಾಸ್
ಆ ವೇದಿಕೆನೇ ಒಂಥರ ಚಂದ ನೋಡಿ. ಈ ಸಲ ಗಿಲ್ಲಿ ಗೆಲ್ಬೇಕು ಅಂತ ಎಳ್ನೀರ್ ಮಾರೋನೊಬ್ಬ, ನೀವು ಗಿಲ್ಲಿಗೆ 99 ಓಟ್ ಹಾಕಿದ್ರೆ ನಾನು ನಿಮ್ಗೆ ಎಳ್ನೀರ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾನೆ. ಅದವನ ಅಭಿಮಾನ. ಯಾರೋ ಎಲೆಕ್ಟ್ರಿಷಿಯನ್ಸು ಹಳ್ಳಿ ಭಾಗಗಳಲ್ಲಿ ನಿಮ್ಮ ಲೈನ್ ಸರಿ ಮಾಡ್ಕೊಡ್ತೀವಿ, ಬೇರೆ ಕೆಲಸ ಮಾಡ್ಕೊಡ್ತೀವಿ, ಆದರೆ ಗಿಲ್ಲಿಗೆ ಹಾಕಿರೋ ಓಟ್ ತೋರಿಸ್ಬಿಡಿ ಸಾಕು ಅಂತ ಕೇಳ್ತಾರೆ. ಆಟೋ ಡ್ರೈವರ್ಗಳು ಊರುಗಳಲ್ಲಿ ಒಂದು 2-3 ಜಿಲ್ಲೆಗಳಲ್ಲಿ ನೋಡಿದೆ, ಬೇರೆ ಬೇರೆ ಕಡೆ ನೋಡಿದೆ, ನಾವು ಫ್ರೀಯಾಗಿ ನಿಮಗೆ ಸರ್ವಿಸ್ ಕೊಡ್ತೀವಿ, ಆದರೆ ಗಿಲ್ಲಿಗೆ ಹಾಕಿರೋ ಓಟ್ ತೋರಿಸ್ಬೇಕು, ನೀವು ಗಿಲ್ಲಿಗೆ ಓಟ್ ಹಾಕ್ಬೇಕು. ಯಾರೋ ಇಲ್ಲೇ ಬಸವೇಶ್ವರ ನಗರದಲ್ಲಿ ಮೊಬೈಲ್ಗೆ ಕವರ್ ಹಾಕ್ತಾರೆ ಅಂತವನು ಸ್ಕ್ರೀನ್ ಗಾರ್ಡ್ ಹಾಕೋಂಥವ್ರು, ನೀವು ಗಿಲ್ಲಿಗೆ ಓಟ್ ಹಾಕ್ಬಿಟ್ರೆ ಸಾಕು ಅಥವಾ ಇಂಥವ್ರಿಗೆ ಓಟ್ ಹಾಕ್ಬಿಟ್ರೆ ಸಾಕು ಅಂತಾರೆ. ಪ್ಲೇ ಕಾರ್ಡ್ಗಳು ಕಟ್ತಾರೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಸಂಭ್ರಮ ಪಡ್ತಾರೆ, ಓಟ್ಗಳು ಹಾಕ್ತಾರೆ, ಅವ್ರವ್ರ ಮನೆಗಳಲ್ಲಿ ಜಗಳಾಡ್ತಾರೆ, ಅವ್ರವ್ರ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಂತೆ ಓಟ್ಗಳು ಹಾಕ್ತಾರೆ, ಅವ್ರ ಸ್ನೇಹಿತರುಗಳಿಗೆ ಹೇಳ್ಕೊತಾರೆ, ಏನೆಲ್ಲ ಮಾಡ್ತಾರೆ. ಅಂದ್ರೆ ಒಂದು 100 ದಿನದ ಶೋ ಒಂದು ಅಭಿಮಾನದ ಮಹಾಪೂರ್ವವನ್ನು ಹರಿಸುತ್ತೆ. ಜನರೆಡೆಗೆ ಒಬ್ಬೊಬ್ಬ ಸ್ಪರ್ಧಿನ ಅಲ್ಲಿಗೆ ಯಾರ್ಯಾರು ಹೋಗ್ತಾರೋ ಒಳಗಡೆ ಅವ್ರನ್ನೆಲ್ಲ ತಗೊಂಡೋಗುತ್ತೆ. ಯಾವ್ದಾವುದೋ ಪಾತ್ರಗಳು, ಗುಣ, ಅವನ ಆಕಾರ, ಅವನ ಯಾವುದೋ ಒಂದು ಸಣ್ಣ ಪ್ರತಿಭೆ, ಅವನಿಗೊಂದು ಚಿಕ್ಕ ಪುಟ್ಟ ಪ್ರತಿಭೆ ಇದ್ರೆ ಸಾಕು, ಅದನ್ನ ಒಪ್ಕೊಂಡು ತುಂಬಾ ಅಭಿಮಾನದಿಂದ ಮಾಡ್ತಾರೆ. ಇದೆಲ್ಲ ಸಾಮಾನ್ಯ ವರ್ಗದ ಜನ ಬಿಗ್ ಬಾಸ್ ನ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ ತಗೊಳ್ಳುವಂತ ಸ್ವಭಾವಗಳು. ಮತ್ತು ಇದು ಪ್ರತಿ ವರ್ಷ ಬಿಗ್ ಬಾಸ್ ಶುರುವಾದಾಗ ಇದು ನಡೆಯುತ್ತೆ. ಒಬ್ಬೊಬ್ರು ಇಷ್ಟ ಆಗ್ತಾರೆ, ಅವರ ಅಭಿಮಾನಿಗಳನ್ನ ಬೇರೆ ಬೇರೆ ತರದಲ್ಲಿ ಅಭಿಮಾನವನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಸಾಮಾನ್ಯ ಜನರ ಆನಂದ, ಖುಷಿ, ಅವರ ಭಾಗವಹಿಸುವಿಕೆ, ಅವರದನ್ನ ಹೇಗೆ ತಗೊಳ್ತಾರೆ, ನೋಡ್ತಾರೆ ಬಿಗ್ ಬಾಸ್ ನಾನು. ಅದೇ ಈ ಸಂಘಟನೆಗಳು ಮಾಡ್ಕೊಂಡಿರೋರು, ರಾಜಕಾರಣದ ಕಾರಿಡಾರ್ನಲ್ಲಿರೋರು, ಮಸಲ್ ಪವರ್ ಇಟ್ಕೊಂಡಿರೋರು, ಈ ಒಂದು ತರದ ವಿಶೇಷವಾದ ಜನ ಇದ್ದಾರಲ್ಲ, ಒಂದ್ ಮಟ್ಟಕ್ಕೆ ಇರತಕ್ಕಂಥ ಜನ ಇದ್ದಾರಲ್ಲ, ಇವ್ರು ಎಲ್ಲಿಗೆ ಹೋಗ್ಬಿಡ್ತಾರೆ ಅನ್ನೋದನ್ನು ನೋಡೋಣ. ಮೊನ್ನೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಜಾತಿ ಚರ್ಚೆ ನಡೀತಾ ಇತ್ತು, ಅದರಲ್ಲಿ ಬಿಗ್ ಬಾಸ್ ಬಗ್ಗೆ ಚರ್ಚೆ ನಡೀತಾ ಇತ್ತು. ಗಿಲ್ಲಿ ಕುರ್ಬಾನ ಜನರಿಗೆ ಬೇಕಾಗಿಲ್ಲ, ಖಂಡಿತವಾಗ್ಲು ಅಶ್ವಿನಿ ಗೌಡ ಒಕ್ಕಲಿಗರ ಜನರಿಗೆ ಬೇಕಾಗಿಲ್ಲ, ಅಥವಾ ಇನ್ಯಾರೋ ತುಳು ಬಂಟ್ರ ಪೂಜಾರಿಗಳ ಜನರಿಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸಾಮಾನ್ಯ ಜನ ಇದನ್ನೆಲ್ಲ ನೋಡಿ ಜಾತಿನೇ ಇಟ್ಕೊಂಡು ಅವನ ಬೇರೆ ಬೇರೆ ಯಾವ ಸಂಘಟನೆಯಿಂದ ಬಂದಿದ್ದಾನೆ, ಏನ್ ಮಾಡ್ಕೊಂಡು ಬಂದಿದ್ದಾನೆ ಅಂತೆಲ್ಲ ನೋಡಲ್ಲ. ಅವನ ಆ ಶೋನಲ್ಲಿ, ಆ ಮನೋರಂಜನೆಯ ವಿಚಾರದಲ್ಲಿ ಏನ್ ಮಾಡ್ತಾನೆ ಅಂತ ಅಷ್ಟೇ ನೋಡ್ತಾರೆ. ಗಿಲ್ಲಿ ಕುರುಬ ಸಂಘಟನೆ ಒಂದು ಗಿಲ್ಲಿ ಕುರುಬ ಅಂತ ಅನೌನ್ಸ್ ಮಾಡಿ. ಅಲ್ರಿ, ಸಿದ್ದರಾಮಯ್ಯ CM ಆಗಿದ್ರೆ ಕುರುಬರೆಲ್ಲ ಉದ್ಧಾರ ಆಗಲ್ಲ, ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ರೆ ಒಕ್ಕಲಿಗರೆಲ್ಲ ಉದ್ಧಾರ ಆಗಲ್ಲ, ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು ಅಂದ ತಕ್ಷಣ ಬ್ರಾಹ್ಮಣರೆಲ್ಲ ಉದ್ಧಾರ ಆಗ್ಲಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ CM ಆದ್ರೆ ಇನ್ನೆಲ್ಲ ದಲಿತರಿಗೆ ಒಳ್ಳೇದಾಗಲ್ಲ. ಇದು ಇದೇನಾಗಿದೆ ಅಂದ್ರೆ ವಿಧಿಲಿಖಿತ ಅನ್ನೋ ಆಗೋಗಿದೆ. ಎಲ್ಲವೂ ನಿಕಷಕ್ಕೆ ಒಳಗಾಗ್ಬೇಕು ಇವಾಗ ರಾಜಕಾರಣ ಎಲ್ಲದು. ಕರ್ನಾಟಕ ರಾಜ್ಯದ ಮನೋರಂಜನಾ ಕ್ಷೇತ್ರ ಜಾತಿಗೆ ಒಳಪಟ್ಬಿಟ್ರೆ, ರಾಜಕೀಯ ಒಳಪಟ್ಬಿಟ್ರೆ ಎಂತ ಅಪಾಯ ಗೊತ್ತಾ ಇದು ನಡೀತಾ ಇರೋದು ಈ ವರ್ಷದ ಬಿಗ್ ಬಾಸ್ ನಲ್ಲಿ. ಈ ಅಪಾಯನ ತಂದು ಹಾಕ್ತಿರೋರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಅಪಾಯ ತಂದು ಹಾಕ್ಬೇಡಿ, ಒಳ್ಳೇದಲ್ಲ ಇದು. ಸಾಮಾನ್ಯ ಜನರ ಖುಷಿ ಇದೆಯಲ್ಲ ಅಲ್ಲಿಗೆ ಸೀಮಿತಗೊಳಿಸಿ ಇದನ್ನ. ಯಾರೋ ಹೀರೋ ಈ ಜಾತಿಯವನು ಅಂತ ಶುರುವಾದ್ರೆ, ಇನ್ಯಾರೋ ಹೀರೋಯಿನ್ ಈ ಜಾತಿಯವಳು, ಇದಕ್ಕೋಸ್ಕರ ನೋಡ್ತೀವಿ. ಯಾರೋ ಲಿಂಗಾಯತ್ ಹೀರೋ ಅನ್ಕೊಂಡು ಲಿಂಗಾಯತ್ರಲ್ಲ ಸಿನಿಮಾ ನೋಡಿದಿರಾ? ಅಲ್ಲಮ್ಮ ಅಂತ ಒಂದು ಸಿನಿಮಾ ಮತ್ತು ಧನಂಜಯ ಅವ್ರು ಮಾಡಿದ್ರು. ಪೆಟ್ಟಿಗೆ ಹೊತ್ಕೊಂಡು ಇಡೀ ರಾಜ್ಯ ಓಡಾಡ್ದೆ ನಾನು. ಲಿಂಗಾಯತ್ರೆಲ್ಲ ನೋಡ್ಲೇ ಇಲ್ಲ ಅಲ್ಲಮ್ಮ ಸಿನಿಮಾನ. ಯಾರೋ ಒಕ್ಕಲಿಗ ಹೀರೋ ಮಾಡಿದ್ದಾರೆ ಅಂತ ತಕ್ಷಣ ಒಕ್ಕಲಿಗರು ನೋಡ್ಬಿಡ್ತೀರಾ, ಇನ್ಯಾರ ಕುರುಬ್ರು ಇದಾರೆ ಅಂತ ತಕ್ಷಣ ಕುರುಬ್ರೆಲ್ಲ ನೋಡಿ ಗೆಲ್ಲಿಸ್ತೀರಾ. ಮನೋರಂಜನಾ ಕ್ಷೇತ್ರಕ್ಕೆ, ಬದುಕಿನ ಕ್ಷೇತ್ರಕ್ಕೆ, ಮಾನವೀಯತೆ ಕ್ಷೇತ್ರಕ್ಕೆ, ಕಲಾ ಕ್ಷೇತ್ರಕ್ಕೆ ಜಾತಿನ ತರಬಾರ್ದು. ಅಷ್ಟೊಂದು ಜಾತಿನ ತಲೆ ಕೆಡಿಸ್ಕೋಬಾರ್ದು. ಕೆಲವು ಒಕ್ಕಲಿಗ ಸಂಘಟನೆಗಳ ವಾಟ್ಸಪ್ ಗ್ರೂಪ್ಗಳನ್ನು ನೋಡಿದೆ ನಾನು. ಅಧಿಕೃತ ಒಕ್ಕಲಿಗ ಸಂಘಟನೆಗಳು, ಅನಧಿಕೃತ ಸಂಘಟನೆಗಳು, ಏನೇನೋ ಒಕ್ಕಲಿಗರ ಸಂಘಟನೆಗಳಿದೆಪ್ಪ, ಹೆಸರುಗಳು ಗೊತ್ತಿಲ್ಲ ನಾನು. ಕೆಲವು ಗ್ರೂಪ್ಗಳೆಲ್ಲ ಸ್ನೇಹಿತರು ಕಳಿಸಿದ್ರು. ಅಲ್ಲಿ ಗೌಡ ವರ್ಸಸ್ ಕುರುಬ ಚರ್ಚೆ. ಏನಾಗಿದೆ ನಿಮಗೆ? ಇದು ಯಾವ ತರದ ರೋಗ ಇದು? ಜಾತಿಗಳನ್ನು ಇಷ್ಟೊಂದು ಅಂಟಿಸ್ಕೋಬಾರದು. ಜಂಗಲ್ ಜಾಕಿ ಅಂತ ಹುಡುಗ ಇದ್ದ ಹಿಂದೆ, ರಾಜೇಶ ಅಂತ ಅವನ ಹೆಸರು. HD ಕೋಟೆಯ ಸೋಲಿಗರ ಕಡೆಯಿಂದ ಬಂದಂತ ಹುಡುಗ. ಅವನ ಜೀವನ ಏನಾಗಿದೆ ಅಂತ ಯೋಚನೆ ಮಾಡಿದ್ರೆ ಅವನು ಇಲ್ಲ ಇವತ್ತು. ಆತರ ಮಾಡಬಾರ್ದು. ಯಾರೋ ಮನೋರಂಜನಾ ಕ್ಷೇತ್ರಕ್ಕೆ, ಯಾವುದೋ ರಿಯಾಲಿಟಿ ಶೋಗೆ, ಯಾವುದೋ DKD ಇರ್ಬೋದು, ಡ್ಯಾನ್ಸ್ ಶೋ ಇರ್ಬೋದು, ಸರಿಗಮಪಕ್ಕೆ ಬರ್ಬೋದು, ಬಿಗ್ ಬಾಸ್ಗೆ ಬರ್ಬೋದು, ಇನ್ನೆಲ್ಲೋ ಬಂದವನಿಗೊಂದು ಜಾತಿ ಅಂಟಿಸ್ಬಿಟ್ರೆ, ಲೇಬಲ್ ತಗೊಂಡ್ಬಿಟ್ರೆ, ಇಂಥ ಪಕ್ಷದ ಸಪೋರ್ಟ್ ತಗೊಂಡ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಇದು? ಆ ಶೋ ಪಾಡಿಗೆ ಬಿಡ್ಬೇಕು. ಎರಡನೇದು, ರಾಜಕೀಯ ಅಂದ ತಕ್ಷಣ ಒಂದು ನೆನಪಾಯ್ತು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಅವಾಗ ಈ ಬಿಗ್ ಬಾಸ್ ಬಗ್ಗೆ ಎಲ್ಲ ನಾವು ಅಷ್ಟು ತಲೆ ಕೆಡಿಸ್ಕೊತಿರಲಿಲ್ಲ. ತುಂಬಾ ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರೊಬ್ಬರು ನನಗೆ ಕರೆ ಮಾಡಿ ಭೇಟಿ ಮಾಡಬೇಕು ತುಂಬಾ ತುರ್ತಾಗಿ ಅಂತ ಕೇಳಿದ್ರು. ನಾನು ಏನಪ್ಪ ಗ್ರಾಚಾರ, ಮತ್ತೇನು ಹೊಸದ್ ಕಾದಿದೆ ಅಂತ ಹೋದ್ರೆ, ಅವಾಗೆಲ್ಲ ಜರ್ನಲಿಸಮ್ ತುಂಬಾ ಸೀರಿಯಸ್ ಆಗಿ ತುಂಬಾ ಜನರ ಮೇಲೆ ತನಿಖಾ ಪತ್ರಿಕೋದ್ಯಮವನ್ನು ಪ್ರಯೋಗಿಸಿದಂತ ಒಂದು ಕಾಲಘಟ್ಟದಲ್ಲಿದ್ದೆ ನಾನು. ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಅವರು ಬಿಗ್ ಬಾಸ್ ನಲ್ಲಿ ಕೊಡಮಾಡುವಂತ 50 ಲಕ್ಷ ರೂಪಾಯಿಗಳು ಬೇಕಾಗಿಲ್ಲ, ಯಾರಿದ್ದಾರೆ ಫಿನಾಲೆಗೆ ಬರ್ತಾ ಇದಾರೆ, ಆ ಟಾಪ್ ಫೈಲ್ ತಂದ್ಬಿಡ್ಬೇಕು, ಅವ್ರನ್ನ ಗೆಲ್ಲಿಸ್ಬಿಟ್ರೆ ಸಾಕು, ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಓಟ್ ಹಾಕ್ಬೇಕ್ರಿ, ಅದಕ್ಕೆ ಓಟ್ ಹಾಕಿದ್ರೆ ಗೆಲ್ಲಿಸ್ತಾರೆ ಅಷ್ಟೇನೆ, ಅದಕ್ಕೆ ಎಂಡಮಾಲ್ ಕಂಪನಿ ಇದೆ, ಕಲರ್ಸ್ ಚಾನಲ್ ಇದೆ, ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಬಂದೆ. ಯಾಕಂದ್ರೆ ಅಷ್ಟು ತಲೆ ಕೆಡ್ಸ್ಕೊತಿರ್ತೀವಿ. ಆದ ನಂತರದ ದಿನಗಳಲ್ಲಿ ಗೊತ್ತಾಗ್ತಾ ಹೋಯ್ತು, ಎಷ್ಟು ಜನ ಲೋಕಸಭಾ ಸದಸ್ಯರುಗಳು, ಮಿನಿಸ್ಟರ್ಗಳು, MLAಗಳು, ಮಂತ್ರಿಗಳೆಲ್ಲ ಇದಕ್ಕೆ ತಲೆ ಕೆಡ್ಸ್ಕೊತಾರೆ ಅಂತ. ಒಂದು ಹುಡುಗಿ ಹೆಸರು ಸುಷ್ಮಿತಾ ಅಂತ ಇರ್ಬೇಕು, ನನ್ನ ನೆನಪು ಸರಿಗಿದ್ರೆ, ಆ ಹುಡುಗಿನ ಬಿಗ್ ಬಾಸ್ ಕಳಿಸಿ ಅಂತ
ಗೃಹ ಮಂತ್ರಿಗಳ ಕಚೇರಿಯಿಂದ ಫೋನ್ ಬಂದಿತ್ತು. ನಾನು ಆಮೇಲೆ ಗೃಹ ಮಂತ್ರಿಗಳಿಗೆ ವಿಷಯ ತಲುಪಿಸಿದಾಗ, ಬೇರೆಯವರು ನಮ್ಮ ಸ್ನೇಹಿತರ ಮುಖಾಂತರ ವಿಷಯ ತಲುಪಿಸಿದಾಗ, ಇಲ್ಲ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನ್ನ ಕಚೇರಿಗೆ ಫೋನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿ. ಅಂದ್ರೆ ಒಂದಷ್ಟು ಮಂತ್ರಿಗಳೆಲ್ಲ ಫೋನ್ ಮಾಡ್ತಾರೆ ಇವ್ರನ್ನ ಬಿಗ್ ಬಾಸ್ಗೆ ತಗೊಳ್ಳಿ ಅಂತ. ರಾಜಕಾರಣದವ್ರಿಗೆ ಏನಾಗೋಗಿದೆ ಇದು ಅಂತ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಚರ್ಚೆ ನಡೀತಾ ಇದೆ, ಅದು ಜಾತಿನ ಇಟ್ಕೊಂಡು, ಪ್ರಾದೇಶಿಕತೆ ಇಟ್ಕೊಂಡು. ಬಿಗ್ ಬಾಸ್ ಮನುಷ್ಯನನ್ನ ಒಂದು ಮಾಡುವಂತ ಎಲ್ಲ ಕಲ್ಚರ್ಗಳನ್ನು, ಎಲ್ಲ ಸಂಸ್ಕೃತಿಗಳನ್ನು ಒಂದೇ ವೇದಿಕೆಗೆ ಹಾಕಿ ನೋಡ್ತಕ್ಕಂತ ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರೆ, ನೀವು ಮನುಷ್ಯನನ್ನ ಇವರು ಬಂಟರ ಸಂಘಟನೆಯವರು, ಇವರು ತುಳು ಭಾಗಕ್ಕೆ ಸೇರಿದವರು, ಇವರು ದಕ್ಷಿಣ ಕನ್ನಡಕ್ಕೆ ಸೇರಿದವರು, ಇವರು ಉತ್ತರ ಕರ್ನಾಟಕಕ್ಕೆ ಸೇರಿದವರು, ಇವರು ಕೂರ್ಗ್ ಸಮುದಾಯಕ್ಕೆ ಸೇರಿದವರು, ಇವರು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿದವರು, ಬೆಂಗಳೂರಿಗರು ಅಂತ ಮನುಷ್ಯನನ್ನ ಹೊಡಿಬಾರ್ದು. ಕರ್ನಾಟಕ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು? ಒಂದು ಬಿಗ್ ಬಾಸ್ ಶೋ ನಲ್ಲಿ ಜಾತಿಯಿಂದ ಹೊಡೆಯೋದು, ರಾಜಕಾರಣ ಪಕ್ಷಗಳಿಂದ ಹೊಡೆಯೋದು, ಪ್ರಾದೇಶಿಕತೆಯಿಂದ ಹೊಡೆಯೋದು, ಅವನ ಆ ಕರ್ನಾಟಕ, ಇವನ್ ಮಧ್ಯ ಕರ್ನಾಟಕ, ಇವನ್ ಮೈಸೂರು ಕರ್ನಾಟಕ ಅಂತ ಒಬ್ಬ ಮನುಷ್ಯ ಹೊಡೆಯೋದಕ್ಕೆ ಬಂದು ನಿಂತ್ಕೊಂಡ್ಬಿಟ್ರ ನೀವು? ಸಾಮಾನ್ಯ ಜನ ಮಾಡ್ತಾ ಇಲ್ಲ ಇದು. ಒಂದಷ್ಟು ಬೆಳೆದು ನಿಂತಿರ್ತಕ್ಕಂಥ ಒಂದಷ್ಟು ಚಟ ಇರುತ್ತಲ್ಲ, ಈ ಅಧಿಕಾರದ ಚಟ, ಮದ ಇರತಕ್ಕಂಥವ್ರು ಮಾಡೋದು ಈ ಕೆಲಸನ. ಸಾಮಾನ್ಯ ಜನ ಮಾಡಲ್ಲ ಇದನ್ನ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದ ಕಾಲದಿಂದನೂ ನೋಡಿದ್ದೀನಿ. ಆರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅತ್ಯಂತ ವೈಫಲ್ಯಯುತ ಸರ್ಕಾರದ ಆಡಳಿತ ಮಾಡಿದಂಥವ್ರು, ಆ ತರ ಹೆಸರು ತಗೊಂಡ್ರು. ಅವರು ಕುತ್ಕೊಂಡು ಒಂದು ಹೆಣ್ಮಗಳು ಪರ ಪ್ರೆಸ್ ಮೀಟ್ ಮಾಡಿದ್ರು, ಅಧಿಕೃತವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಅಲ್ಲಿಂದ ನಡೀತಾ ಇದೆ ಇದು. ರಾಜಕಾರಣಕ್ಕೆ ಒಳಗಾಗೋಯ್ತು. ಇವತ್ತಿನ ರಾಜಕಾರಣಿಗಳೇನು ಸುಮ್ಮನೆ ಕೂತಿಲ್ಲ. DC ತಮ್ಮಣ್ಣ ಅವ್ರು ಮಾತಾಡಿದ್ದಾರೆ. ಇದೇ ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಚುನಾಯಿತ ಪ್ರತಿನಿಧಿಗಳು ನಡೆಸುವ ಒಂದು ಸರ್ಕಾರದಲ್ಲಿದ್ದಾರೆ. ಇದೇ ಪರಿಸರ ಇಲಾಖೆಯ ಉಸ್ತುವಾರಿಲಿದ್ದಾರೆ. ಅವರು ಇದೇ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಬೇಕು ಅಂತ ತುಂಬಾ ಅರ್ಜೆಂಟ್ ಆಗಿ ನೋಟಿಸ್ ಕಳಿಸಿದ್ರು. ಬೀಗ ಹಾಕ್ಸಿದ್ರು ಕೂಡ 2 ದಿನಗಳ ಕಾಲ ಮಟ್ಟಿಗೆ. ಇಡೀ ಕರ್ನಾಟಕದಲ್ಲಿ ಪರಿಸರದ ಇಲಾಖೆಯ ಮ್ಯಾಂಡೇಟ್ಗಳನ್ನ ಎಷ್ಟು ರೆಸಾರ್ಟ್ಗಳು, ಎಷ್ಟು ಹೋಟೆಲ್ಗಳು, ಎಷ್ಟು ಕಾರ್ಖಾನೆಗಳು ನಿಭಾಯಿಸ್ತಾ ಇದೆಯೋ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಟವರು ಜಾಲಿವುಡ್ ಸ್ಟುಡಿಯೋನ, ಬಿಗ್ ಬಾಸ್ ನಡೆಯುವ ಸ್ಟುಡಿಯೋನ ಬೀಗ ಹಾಕ್ಸಿದ್ರು. ಇವತ್ತು ಅವರು ವೋಟ್ ಅಪೀಲಿಂಗ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟರಾಜ್ ಪರ. ಏನಾಗಿದೆ? ದುಬೈಗಳಿಂದ ಕಾಲ್ ಬರುತ್ತೆ, ಸಂಘಟನೆಗಳು ಕುತ್ಕೊಳ್ತವೆ. ಅದರಲ್ಲೂ ತುಳು ಭಾಗದವ್ರು ಯಾರಾದ್ರೂ ಇದ್ರಂತೂ ಮುಗಿದೋಯ್ತು ಕತೆ. ಎಲ್ಲ ಸಂಘಟನೆಗಳು ಆಕ್ಟಿವ್ ಆಗ್ತವೆ, ಸಂಘಟನೆಗಳಿಂದ ವೋಟ್ ಮಾಡಿಸ್ತಾರೆ. ಪರಮೇಶ್ವರ್ ಗುಂಡ್ಕಲ್ ಅವರು ಹಿಂದೆ ಈ ಬಿಗ್ ಬಾಸ್ ನ ನಿರ್ದೇಶಕರು ನನಗೊಂದು ಹೇಳಿದ ಮಾತು ನೆನಪಿದೆ. ವೋಟಿಂಗ್ ಮಿಷನ್ ಆಫ್ ಮಾಡಿಸ್ಬಿಡ್ತೀವಿ ಸರ್ ಒಂದೊಂದ್ಸಲ ನಾವು, ಅಷ್ಟು ಪ್ರೆಷರ್ ಇರುತ್ತೆ, ಅಷ್ಟು ವೋಟ್ಗಳು ಬರ್ತಾರೆ. ನಮಗೆ ಗೊತ್ತಿರುತ್ತೆ ಇದು ಆರ್ಗ್ಯಾನಿಕ್ ವೋಟ್ಸ್ ಅಲ್ಲ, ರಿಗ್ಗಿಂಗ್ ತರ. ನಾವೆಲ್ಲೋ ಕೇಳಿದ್ವಿ, ಒಳನಾಗಪುರದಲ್ಲಿ ಮಾಡಿಸಿದ್ರಂತೆ, ಬೀದರಲ್ಲಿ ಮಾಡಿಸಿದ್ರಂತೆ. ಊರ ಹೆಸರು ತಗೋತಾ ಇದ್ದೀನಿ ಅಷ್ಟೇ, ಆ ರಾಜಕಾರಣಿಗಳು ಹೇಳ್ತಾ ಇಲ್ಲ ನಾನು, ಉಲ್ಲೇಖ ತಗೋತಾ ಇದ್ದೀನಿ ಅಷ್ಟೇ. ಬಿಜಾಪುರದಲ್ಲಿ ಮಾಡಿಸಿದ್ರಂತೆ, ಪತ್ರಿಕೆಗಳಲ್ಲಿ ವರದಿ ಆಗೋದು ರಿಗ್ಗಿಂಗ್ ಮಾಡಿಸ್ತಾ ಇದ್ದಾರೆ ಅಂತ. ಬಿಗ್ ಬಾಸ್ ಶೋಗೆ ರಿಗ್ಗಿಂಗ್ ಮಾಡಿಸ್ತಾ ಕುತ್ಕೊಳ್ಳೋದು ಸಂಘಟನೆಗಳು ಕುತ್ಕೊಂಡು. ಏನ್ ಸಮಾಜಕ್ಕೆ ಕೊಡುಗೆ ಕೊಟ್ಬಿಟ್ರು ಅಂತ ಇವರು. ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ನಾನಿರ್ಬೋದು, ಯಾರೇ ಇರ್ಬೋದು, ಬಿಗ್ ಬಾಸ್ ಹೋದವ್ರು ಇರ್ಬೋದು, ಏನ್ ಮಾಡಿದ್ದಾರೆ ಬಿಗ್ ಬಾಸ್ ಹೋಗಿ ಬಂದವರೆಲ್ಲ? ಈ 100 ದಿನಗಳ ಕಾಲದ ಆಟ ಅಷ್ಟೇ ಇದು. ಯಾರೋ ಸೂಪರ್ ಸ್ಟಾರ್ಗಳಾಗಿ ಈ ಪ್ರಪಂಚದಲ್ಲಿ ಗೆದ್ದು ಇಷ್ಟು ಹೋರಾಟಗಳನ್ನು ಮಾಡಿರ್ತ ಅವ್ರಿಗೆಲ್ಲ ಹೋಲಿಸ್ಕೊಂಡು ಡಿಜಿಟಲ್ ಮೀಡಿಯಾ ನಡೆಯುತ್ತೆ. ಒಂದ್ಸಲ ನೋಡ್ಕೊಂಡು ಬನ್ನಿ ಚರಿತ್ರೆನ. ಬಿಗ್ ಬಾಸ್ ಗೆದ್ದಿರೋರು, ಅಲ್ಲಿ ಮದುವೆ ಆದವ್ರು ಏನಾಗಿದ್ದಾರೆ, ಪ್ರೀತಿಸ್ತವ್ರು ಏನಾಗಿದ್ದಾರೆ, ಶೋ ಇಂದ ಗೆದ್ದು ಬಂದವರು ಕೆಲವು ಮಂದಿಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಅದರಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವರೆಲ್ಲ ಯಾವ್ದೋ ಅಂಗಡಿಗಳು ಓಪನ್ ಮಾಡಬೇಕು, ಯೂಟ್ಯೂಬ್ಗಳಲ್ಲಿ ಹೆಸರು ಮಾಡಬೇಕು, ಇಂಟರ್ವ್ಯೂಗಳು ಮಾಡಬೇಕು, ಯಾವ್ದೋ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ. ಕೆಲವರು ಮಾತ್ರ ಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಇದಿಷ್ಟೇ, ಅವ್ರವ್ರ ಇಷ್ಟ. ಅದು ಅವ್ರನ್ನ ಕಮರ್ಷಿಯಲಿ ಹೇಗೆ ಬಳಸ್ಕೋಬೇಕು ಅನ್ನೋದು ನನಗಂತೂ ಬರಲ್ಲ ವಿದ್ಯೆ. ಕೆಲವ್ರಿಗೆ ಇಷ್ಟ ಅದು. ಬಿಗ್ ಬಾಸ್ ಹೋದ ನಂತರ ಅವರವರ ಕಮರ್ಷಿಯಲಿ ಹೇಗೆ ಅವರು ಬಳಕೆ ಆಗ್ತಾರೆ, ಸಮಾಜದಲ್ಲಿ ಹೇಗೆ ಗುರುತಿಸ್ಕೊಳ್ತಾರೆ, ಅವ್ರ ಇಷ್ಟ. ನಾವ್ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಅವ್ರನ್ನೆಲ್ಲ ಒಂದ್ಸಲ ನೋಡಿ. ಜನ ಭಾವುಕರಾಗೋಕ್ಕಿಂತ ಮುಂಚೆ, ಎಲ್ಲ ಅತಿರೇಕಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ, ಇಷ್ಟೊಂದು ಜಾತಿ, ಪ್ರಾದೇಶಿಕತೆ, ಪಕ್ಷ, ಗಂಡು ಹೆಣ್ಣು, ಶ್ರೀಮಂತ ಬಡವ, ಇದನ್ನೆಲ್ಲ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಅದು ಎಷ್ಟು ಪಾತ್ರ ಇದೆ ಅಂತ ನೋಡ್ಕೊಳ್ಳಿ. ಇದರಿಂದ ಯಾರಿಗೆ ಪ್ರಯೋಜನ ಇದೆ ಅಂತ ನೋಡ್ಕೊಳ್ಳಿ. ಮತ್ತೆ ಹೋಗಿ ಬಂದಿರೋರೆಲ್ಲ ಈ ಸಮಾಜಕ್ಕೆ ಏನೇನ್ ಮಾಡಿದ್ದಾರೆ ಅಂತ ನೋಡಿ. ಯಾರು ಸೈನಿಕರಲ್ಲ, ಹಾಗೆ ನನ್ನ ಸೇರಿಸ್ಕೊಂಡು ಹೇಳ್ತಾ ಇರೋದು ನಿಮಗೆ. ಅಲ್ವಲ್ಲ, ಕೃಷಿಕರಲ್ಲ. ಈ ದೇಶದ ಕೃಷಿ, ಸೈನ್ಯ, ಈ ದೇಶದ ಅನಿವಾರ್ಯತೆಗಳಿದೆಯಲ್ಲ, ಆ ಸಂಪತ್ತು ಬೆಳವಣಿಗೆಗೋಸ್ಕರ ಏನು ಮಾಡಿದವರಲ್ಲ. ಮನರಂಜನೆಗೆ ಬಂದಿರೋರು, ಅವ್ರನ್ನ ಮನರಂಜನೆ ಕ್ಷೇತ್ರಕ್ಕೆ ಮೀಸಲಿಡಿ. ಅವ್ರಿಗೆ ಅಷ್ಟು ಅಭಿಮಾನ ಕೊಡಿ, ಪ್ರೀತಿ ಕೊಡಿ. ನಿಮ್ಮ ಪ್ರೀತಿ ತುಂಬಾ ಚಂದವಾದದ್ದು, ಅಷ್ಟೇ ಕೊಡಬೇಕು. ಆದ್ರೆ ಈ ಒಂದಿ ಭಾಗದರ ಕೈಯಲ್ಲಿ ಸಿಗಾಕೊಂಡು ಬಿಗ್ ಬಾಸ್ ಕೂಡ ನರಳ್ತಾ ಇದೆ. ಒಬ್ರು ಹೇಳ್ತಾರೆ, ಇದ್ಯಾವ್ದ್ರೆ ಬಿಗ್ ಬಾಸ್ ಪುಟ್ಗೋಸೆ ಅಂತ. ರಕ್ಷಣಾ ವೇದಿಕೆ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ನಾರಾಯಣಗೌಡರ ಸಹೋದರ ಅಂತ ಅವರು ರಕ್ಷಣಾ ವೇದಿಕೆಯಲ್ಲಿ ಇದ್ದಾರೆ. ಮತ್ತೆ ಯಾಕೆ ಓಟ್ ಹಾಕ್ಸ್ಕೊಂಡು ಕೂತಿದ್ದೀರಿ, ಇಷ್ಟು ಹೋರಾಟ ಮಾಡ್ಕೊಂಡು ಕೂತೀವಿ? ಒಬ್ರು ಹೇಳ್ತಾರೆ, ಕಲ್ಲು ಹೊಡೆದು ಬಿಡ್ತೀವಿ, ಬಿಗ್ ಬಾಸ್ ನ ಬ್ಯಾನ್ ಮಾಡಿಸ್ಬಿಡ್ತೀವಿ. ಎಂಡಮಾಲ್ ಕಂಪನಿಯವರು ಕನ್ನಡ ಮತ್ತು ಹಿಂದಿ ಬಿಗ್ ಬಾಸ್ ಮಾಡ್ತಾ ಇದ್ರು 7-8 ವರ್ಷಗಳ ಹಿಂದೆ. ಅದ್ರ ಹೆಸರುಗಳೆಲ್ಲ ನನಗೆ ಗೊತ್ತು, ಯಾರು ನಡೆಸ್ತಾರೆ ಏನು ಅಂತ. ಅವ್ರಿವತ್ತು ಮಲಯಾಳಂ, ತಮಿಳು, ಹಿಂದಿ, ಕನ್ನಡ, ತೆಲುಗು ಎಲ್ಲ ಬಿಗ್ ಬಾಸ್ ನ ಫ್ರಾಂಚೈಸಿಗಳನ್ನು ತಗೊಂಡಿದ್ದಾರೆ. ದುಡ್ಡು ಮಾಡಿದವ್ರು ಯಾರು? ಇದೆಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳ ವ್ಯವಸ್ಥೆ. ಬಿಗ್ ಬಾಸ್ ಶೋಗೆ ಹೋಗ್ತಾರಲ್ಲ, ಆ ಸ್ಪರ್ಧಿಗಳಿಗೆ ಎಷ್ಟು ದುಡ್ಡು ಸಿಗುತ್ತೆ ಅನ್ಕೊಂಡಿದ್ದೀರಾ? ಎಲ್ಲರೂ ಇಂಟರ್ವ್ಯೂಗಳಲ್ಲಿ ಹೇಳೋದು ಕೇಳಿಲ್ವಾ ನೀವು? ಅದೊಂದು ಅಭಿಮಾನದ ಶೋ, ಅದೊಂದು ಒಳ್ಳೆ ವೇದಿಕೆ. ನಿಜಕ್ಕೋದು ಅನುಭವ ಮಂಟಪ ಬಳಸ್ಕೊಂಡ್ರೆ. ನಾನೇ ಆ ಶೋಲಿದ್ದಾಗ ಹೇಳಿದ್ದೀನಿ, ಅದೊಂದು ಅನುಭವ ಮಂಟಪ. ಅದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ಅದೊಂದು ದೇವಸ್ಥಾನದ ತರ.
ಅದನ್ನ ನಡೆಸುವ ಸಾರಥಿ ಒಬ್ಬರಿರ್ತಾರೆ. ಇದು ಯಾರು ದುಡ್ಡಿಗೋಸ್ಕರ ಮಾಡೋದಲ್ಲ, ಅಹಂಕಾರಕ್ಕೋಸ್ಕರ ಮಾಡೋದಲ್ಲ, ಗೆಲುವು ಸೋಲಿಗೋಸ್ಕರ ಮಾಡೋದಲ್ಲ. ಜನರಿಗೆ ಹತ್ರ ಆಗೋದಕ್ಕೆ ಇದೊಂದು ಅದ್ಭುತವಾದ ವೇದಿಕೆ. ಆದ್ರೆ ಏನ್ ಮಾಡಿಟ್ಟಿದ್ದೀರಾ? ಇವತ್ತು ಎಷ್ಟು ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು, ಸಂಘಟನೆ ಕಾರ್ಯಕರ್ತರುಗಳೆಲ್ಲ ಆಕ್ಟಿವ್ ಆಗಿದ್ದೀರಾ. ನಿಮ್ಮ ನಾಡು ನುಡಿಗೆ ಎಷ್ಟು ಪ್ರಾಬ್ಲಮ್ ಇದೆ, ಸಮಸ್ಯೆಗಳಿದೆ, ಕಾಲದ ತುರ್ತು ಎಷ್ಟಿದೆ. ಅದಕ್ಕೆ ತಾನೇ ನೀವು ಒಳಗಾಗಬೇಕು, ಅದಕ್ಕೆ ತಾನೇ ನೀವು ಧ್ವನಿ ಎತ್ತಬೇಕು, ನಿಮ್ಮ ಸೋಷಿಯಲ್ ಮೀಡಿಯಾನ ಅದಕ್ಕೆ ತಾನೇ ಬಳಸಬೇಕು. ಮನುಷ್ಯನನ್ನ ದೂರ ಮಾಡುವಂತ ಯಾವ ಪ್ರಕ್ರಿಯೆಗೆ ಯಾರು ಒಳಗಾದ್ರೂ ಅದು ತಪ್ಪೆ. ಈಗ ಬಿಗ್ ಬಾಸ್ 12 ಫಿನಾಲೆ ಇದೆಲ್ಲವೂ ಏನಂತಂದ್ರೆ ರಾಜಕಾರಣಿಗಳಿಗಾಗ್ಲಿ ಸಂಘಟನೆಗಳಿಗಾಗ್ಲಿ ಪ್ರಚಾರ ಬೇಕು, ಅಥವಾ ಯಾರು ಹೆಚ್ಚು ಜನರನ್ನ ತಲುಪಿದರೆ ಅವ್ರ ಜೊತೆ ಸಹವರ್ತಿಯಾಗಿ ಭಾಗವಹಿಸಬೇಕು. ಅಷ್ಟಕ್ಕೊಂದಷ್ಟು ದೊಂಬರಾಟ ಮಾಡ್ತಾರೆ. ಇದು ಯಾವುದು ಶಾಶ್ವತವಾದದ್ದು ವಿಷಯಗಳು ಅಲ್ಲ. ಈಗ ಗಿಲ್ಲಿ ನಟರಾಜನಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಹುಡುಗ ನನ್ನ ಜೊತೆ ಆಕ್ಟ್ ಮಾಡಿದ್ದಾನೆ ಕಾಲಪತ್ತರ್ ಅಂತ ಒಂದು ಸಿನಿಮಾದಲ್ಲಿ. ನಮ್ಮ ವಿಕ್ಕಿ ವರನ್ನು ಡೈರೆಕ್ಟ್ ಮಾಡಿದ ಸಿನಿಮಾ. ತುಂಬಾ ಹತ್ತಿರದಿಂದ ನಾನು ಆ ಹುಡುಗನ್ ನೋಡಿದೀನಿ. ಈ ಮನೆಗೆಲ್ಲ ಬಂದಿದ್ದಾನೆ. ತುಂಬಾ ಸಹಜವಾದ ಹುಡುಗ ಅವನು. ಮಂಡ್ಯದ ಯಾವ್ದೋ ಹಳ್ಳಿಯಿಂದ ಬಡವರ ಮಗ, ಒಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬದಿಂದ ಬಂದು ಯೂಟ್ಯೂಬ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಬೇರೆ ಶೋಗಳಿಗೆ ಹೋಗಿ ಈಗ ಬಿಗ್ ಬಾಸ್ ತಲುಪಿದಾನೆ. ಆದ್ರೆ ಈ ಹೊರಗಡೆ ಅವನ ಹೆಸರಲ್ಲಿ ಒಂದಷ್ಟು ಜನ PR ಮಾಡ್ತಾ ಇದ್ದಾರೆ, ಅಧಿಕೃತವಾಗಿ PR ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗಳಲ್ಲಿ. PR ಮಾಡ್ತಿರೋರು ಗಿಲ್ಲಿ ಆ ನಟನ ಪರ, ಈ ನಟನ ವಿರುದ್ಧ, ಈ ಜಾತಿಗೆ ಪರ, ಇದರ ವಿರುದ್ಧ ದೊಡ್ಡ ಮಟ್ಟದ ಒಂದು PR ಮಾಫಿಯಾ ನಡೀತಾ ಇದೆ ಗಿಲ್ಲಿ ಹೆಸರಲ್ಲಿ. ಆ ನಟರಾಜ್ಗೆ ಅವನಿಗೆ ಗೊತ್ತಿದೆಯೋ, ಇದು ನನ್ಗೆ ಗೊತ್ತಿರೋ ಪ್ರಕಾರ ಅವನಿಗೆ ಗೊತ್ತಿಲ್ಲ. ಇದು ಆಚೆ ಬಂದ ಮೇಲೆ ಅವನಿಗೆ ಇದರ ಪರಿಣಾಮ, ಇದರ ದುಷ್ಪರಿಣಾಮಗಳು ಎರಡು ಗೊತ್ತಾಗಿದೆ. ಒಂದು ಗಿಲ್ಲಿ ಹೆಸರಲ್ಲಿ ನಡೀತಾ ಇರೋ ದೊಂಬರಾಟ. ನನಗೂ ಇಷ್ಟನೇ ಗಿಲ್ಲಿ, ನಾನು ತುಂಬಾ ಹತ್ತಿರದಿಂದ ನೋಡಿರೋ ಹುಡುಗ. ಆದ್ರೆ ಇನ್ನೊಂದು ಅಶ್ವಿನಿ ಗೌಡ, ಮೂರನೇದು ರಕ್ಷಿತ್ ಶೆಟ್ಟಿ. ಎಲ್ಲಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರ ಹೆಸರಲ್ಲಿ ಏನೇನು ನಡೀತಾ ಇದೆ ಅಂತ. ಸತ್ಯವಾಗಲು ಗಿಲ್ಲಿ ನಟರಾಜನಿಗೆ ಇದು ಅರಿವಿಗೆ ಬಂದಿರಲ್ಲ ಅವನ ಹೆಸರಲ್ಲಿ ಏನೇನು ನಡೀತಾ ಇದೆ. ಅವನದೊಂದು ಸಿನಿಮಾ ಶುರುವಾದಾಗ ನಡೆಸಿದ್ರು, ಅವನ ಹೆಸರಲ್ಲಿ ಜಾತಿ ಶುರು ಮಾಡಿದ್ರು, ಅವನ ಹೆಸರಲ್ಲಿ ಪ್ರಾದೇಶಿಕತೆ ಶುರು ಮಾಡಿದ್ರು, ಅವನ ಹೆಸರಲ್ಲಿ ರಾಜಕೀಯ ಶುರು ಮಾಡಿದ್ರು, ಅವನ ಹೆಸರಲ್ಲಿ ಇವಾಗ ಸಿನಿಮಾಗಳನ್ನು ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು. ಅವರೆಲ್ಲರ ಹೆಸರು ಪಟ್ಟಿ ಇಟ್ಕೊಂಡಿರಿ ನೀವು, ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಇನ್ನು 6 ತಿಂಗಳು ಬಿಟ್ಟು ಕಾದ್ತಾರೆ. ಅವನಿಗೆ ಒಳ್ಳೇದಾಗ್ಬೇಕು, ಅವನ್ ಪ್ರತಿಭಾವಂತ, ಅವನಿಗೆ ಒಳ್ಳೇದಾಗ್ಲಿ. ಆದ್ರೆ ಅವನ ಹೆಸರಲ್ಲಿ ನಡೀತಿರ್ತಕ್ಕಂಥ ಈ ದೊಂಬರಾಟಗಳಿಗಲ್ಲ, ಅದನ್ನ ಪ್ರೋತ್ಸಾಹಿಸಬಾರ್ದು, ಅವನನ್ನು ಪ್ರೋತ್ಸಾಹಿಸಬೇಕು. ಇದೊಂಥರ ಸಂಪತ್ತಿಗೆ ಸವಾಲ್ ಪಿಕ್ಚರ್ ತರ ಇದೆ. ಬಡವರ ಮನೆಯ ಹುಡುಗನಿಗೂ ಒಬ್ಬ ದುರಹಂಕಾರಿ ಶ್ರೀಮಂತಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದು ಸಾಮಾನ್ಯ ಜನರು ಕೇಳಿದ್ರು ಇದನ್ನೇ ಹೇಳ್ತಾರೆ. ನನಗೂ ಹಾಗೆ ಅನಿಸ್ತಾ ಇದೆ. ಇನ್ನು ಈ ರಕ್ಷಿತಾ ಶೆಟ್ಟಿಯ ಪರವಾಗಿ ಆ ಭಾಗದ ಜನ, ಬಾಂಬೆ ಭಾಗದ ಜನ, ಗಡಿನಾಡು ಕನ್ನಡಿಗರು, ಹೊರದೇಶಗಳಿಂದೆಲ್ಲ ಒಂದು ಆಟೋಟಪ್ಪ ಶುರು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, 10 ಲೋಕಸಭಾ ಸದಸ್ಯರುಗಳಿಗೆ ಎಷ್ಟು ಓಟ್ ಬರುತ್ತೋ ಅಷ್ಟು ಓಟ್ ಒಬ್ರಿಗೆ ಬರುತ್ತೆ. ಕೋಟಿಗಟ್ಟಲೆ ಓಟ್ ಬರುತ್ತೆ. ನಿಜಕ್ಕೂ ಓಟ್ ಹಾಕ್ತಾರೆ, ನಿಮ್ಗೆ ಆ ಡೌಟೇ ಬೇಡ. 99 ಓಟ್ಗಳು ಅಷ್ಟು ಕೌಂಟ್ ಆಗುತ್ತೆ. ಈಗ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಮತ್ತು ಅವರ ಇಡೀ ಪಡೆ ಅಶ್ವಿನಿ ಗೌಡರ ಪರವಾಗಿ ನಾರಾಯಣಗೌಡರ ಅಧಿಕೃತ ಸ್ಟೇಟ್ಮೆಂಟ್ಗಳನ್ನು ಹೇಳಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್, ನಾರಾಯಣಗೌಡರು ನಮಗೆ ಸಹೋದರರ ಸಮಾನರು, ಅಣ್ಣನ ಸಮಾನ, ಅವರಿಗೂ ನಾವು ನಾಳೆ ಪ್ರಶ್ನೆಗಳನ್ನು ಕೇಳಬೇಕಾಗಿ ಬರುತ್ತೆ. ಗೌಡ್ರೆ, DKD ಶೋ ಇದೆ, ಸರಿಗಮಪ್ಪ ಶೋ ಇದೆ, ಬೇರೆ ಬೇರೆ ಗಿಚ್ಚಿ ಗಿಲಿ ಶೋಗಳಿದಾವೆ, ಬಿಗ್ ಬಾಸ್ ಶೋ ಮತ್ತೆ ಮತ್ತೆ ಬರುತ್ತೆ. ನಿಮ್ಮ ರಕ್ಷಣಾ ವೇದಿಕೆ ಏನಿದೆ, ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಏನಿದೆ, ಅದರಿಂದ ಯಾರೋ ಹಾಡುಗಾರಿಕೆಗೆ ಹೋದ್ರೆ, ಆ ಸಂಘಟನೆಯ ಕಾರ್ಯಕರ್ತರು ಯಾರೋ ಇನ್ನೊಂದು ಶೋಗೆ ಹೋದ್ರೆ, ಅವ್ರೆಲ್ಲರನ್ನೂ ನೀವು ನಾಳೆ ಸಪೋರ್ಟ್ ಮಾಡ್ತಾ ಕುತ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕನ್ನಡಿಗರು ಅನ್ನೋದನ್ನ ಮರ್ತು ಬಿಟ್ರಿ ನೀವೇ. ನನಗೆ ಗೊತ್ತು ಗೌಡ್ರ ಏನ್ ಹೇಳ್ತಾ ಇದ್ರು ಅಂತ. ಏನ್ ಈ ಹೆಣ್ಮಗಳು ಹಿಂಗಾಡ್ತಾಳೆ, ಇಷ್ಟು ದರ್ಪ ಇದೆ, ದುರಂಕಾರ ಇದೆ ಅಂತ ಬೈತಾ ಇದ್ರು ಮೊದಲಿನ ಒಂದು 6-7 ವಾರಗಳಲ್ಲಿ. ಗೌಡ್ರು ಇದ್ದಕ್ಕಿದ್ದಂಗೆ ಬದಲಾದ್ರು. ಇದು ನಾರಾಯಣ ಗೌಡ್ರಿಗೂ ಕೂಡ ಪ್ರಶ್ನಾರ್ಥಕವಾಗಿ ನಿಂತ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ. ನನಗೆ ಅವ್ರು ಮಾಡಿದ್ದು ಕೂಡ ಸರಿ ಅನಿಸ್ತಾ ಇಲ್ಲ. ಇದು ಜನರ ಒಂದು ಶೋ, ಅವ್ರವರಿಗೆ ಬಿಟ್ಬಿಡ್ಬೇಕಾಗಿತ್ತು. ನಾರಾಯಣ ಗೌಡ್ರೆ ಫೀಲ್ಡಿಗೆ ಇಳಿದು ಬ್ಯಾಟಿಂಗ್ ಶುರು ಮಾಡ್ಬೇಕಾದಂತ ಅಗತ್ಯ ಇರಲಿಲ್ಲ, ಓಟಿಗೆ ಕರೆ ಕೊಡಬೇಕಾದಂತ ಅಗತ್ಯ ಇರಲಿಲ್ಲ. ಇದು ಕನ್ನಡದ ಒಂದು ಶೋ, ಎಲ್ಲರಿಗೂ ಸೇರಿದ ಶೋ. ಕನ್ನಡದ ಒಂದು ಶೋನಲ್ಲಿ ಕನ್ನಡಕ್ಕೆ ಸಮಸ್ಯೆ ಆದಾಗ ರಕ್ಷಣಾ ವೇದಿಕೆ ಧ್ವನಿ ಎತ್ತಬೇಕು. ಮುಂದಿನ ದಿನಗಳಲ್ಲಿ ಹಿಂದೆನೂ ಎತ್ತಬೇಕಾಗಿತ್ತು. ಈ ಶೋಗಳಲ್ಲಿ, ಇಂಥ ಎಷ್ಟೋ ಶೋಗಳಲ್ಲಿ ಕನ್ನಡಕ್ಕೆ, ಕನ್ನಡಿಗರಿಗೆ ಅವಮಾನಗಳಾಗುತ್ತೆ. ಈ ರಿಯಾಲಿಟಿ ಶೋ ಅನ್ನುವ ಒಂದೊಂದ್ಸಲ ದೊಂಬರಾಟ ಮಾಡ್ಕೊಳ್ತಾರೆ ಒಳಗಡೆ ಇದ್ದವರು ಅರಿವಾಗದಲೆ. ಅವಾಗ ತಿದ್ದಬೇಕಾದಂತ ಸ್ಥಾನದಲ್ಲಿ ನಾರಾಯಣಗೌಡರು ತರ್ತವ್ರು ನಿಂತ್ಕೋಬೇಕೆ ವಿನಃ ಅಶ್ವಿನಿ ಪರ ಬ್ಯಾಟಿಂಗ್ ಶುರು ಮಾಡಬಾರ್ದಾಗಿತ್ತು. ಸೋತ್ ಬಿಟ್ರೆ ಏನ್ ಮಾಡ್ತೀರಾ ಅಶ್ವಿನಿ ಗೌಡ? ಅದು ರಕ್ಷಣಾ ವೇದಿಕೆ ಸೋಲಾಗ್ಬಿಡುತ್ತಾ? ಗೆದ್ದು ಬಿಟ್ರೆ ಅದು ರಕ್ಷಣಾ ವೇದಿಕೆ ಗೆಲುವಾಗ್ಬಿಡುತ್ತಾ? ಇದೂ ಕೂಡ ತಪ್ಪಾಗೋಯ್ತು. ಇನ್ನೊಂದು ಬಣ ಹೇಳ್ತಾ ಇದೆ ನಮ್ಮ ಶಿವರಾಮೇಗೌಡರ ಬಣ, ನಾವು ಗಿಲ್ಲಿ ನಟರಾಜನ್ ಪರ ಇದ್ದೀವಿ ಅಂತ. ಸುಮಾರು ನಾನು 2100 ಸಂಘಟನೆಗಳಿಗೂ ಹೆಚ್ಚು ಸಂಘಟನೆಗಳನ್ನು ನೋಡಿದೆ. ಗಿಲ್ಲಿ ನಟರಾಜ್ ಗೆಲ್ಬೇಕು ಅಂತ. ಅವನು ಬಡವರ ಮಗ, ಟ್ಯಾಲೆಂಟ್ ಇದ್ದಾನೆ, ಅವನು ಏನ್ ಕಲ್ತಿದ್ದಾನೋ ಅದನ್ನ ಎಕ್ಸಿಬಿಟ್ ಮಾಡಿದ್ದಾನೆ, ಅವ್ನು ಗೆಲ್ಬೇಕು ಅಂತ ಹೇಳ್ತಿದ್ದಾರೆ ಜನ. ತಪ್ಪೇನಿದೆ ಅದರಲ್ಲಿ? ಅಶ್ವಿನಿ ಗೌಡರ ಪರವಾಗೂ ಕೂಡ ಹೋರಾಟ ಮಾಡ್ಬೋದು, ಅಥವಾ ಓಟ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು. ಅದಕ್ಕೆ ಇನ್ನೊಬ್ಬರನ್ನ ಬೈಯೋದು ಯಾಕೆ? ರಕ್ಷಣಾ ವೇದಿಕೆ ಅವ್ರಲ್ಲ ಅನ್ಸುತ್ತೆ. ಕೆಲವರು ಬರ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಯಾಕೆ ಅಶ್ವಿನಿ ಗೌಡ ಗೆಲ್ಲಬೇಕು, ಅದನ್ನ ಓದಿದ್ರೆ ಅಶ್ವಿನಿ ಗೌಡರಿಗೆ ಓಟ್ ಹಾಕ್ಬಾರ್ದು ಅನ್ಸುತ್ತೆ. ಯಾಕೆ ಅಶ್ವಿನಿ ಗೌಡ ಗೆಲ್ಲಬೇಕು ಅಂತ ಬರ್ದಿದಾರಲ್ಲ,
ಅಲ್ಲೇ ಅನ್ಸುತ್ತೆ ಅಶ್ವಿನಿ ಗೌಡ ಓಟ್ ಹಾಕ್ಬಾರ್ದು ಅಂತ ಹಂಗ್ ಬರ್ಕೊಂಡಿದ್ದೀರಾ. ಆಮೇಲೆ ಯಾರ್ಯಾರು ಅಶ್ವಿನಿ ಗೌಡರು ಮತ್ತು ರಕ್ಷಣಾ ವೇದಿಕೆ ವಿರುದ್ಧ ಮಾತಾಡ್ತೀರಾ ಅವ್ರ ವಿರುದ್ಧ ಎಲ್ಲ ಕೋರ್ಟ್ ಕೇಸ್ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ನಾರಾಯಣಗೌಡರು. ಕನ್ನಡವನ್ನ ಕಾವಲು ಕಾಯೋದ್ಬಿಟ್ಟು ಇದನ್ನ ಮಾಡ್ತಾ ಕುತ್ಕೋಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಒಳಗಡೆ ಬಂದ್ಬಿಟ್ರೆ. ಇದು ಎಂತೆಂಥವ್ರನ್ನು ಬಿಟ್ಟಿಲ್ಲ. ಇದು ಒಂದು ಪರ್ಯಾಯ ವ್ಯಸನವನ್ನ ಮೀರಿದ ಒಂದು ಹಂತವನ್ನ ಮೀರಿದ ಹಂತಕ್ಕೆ ಹೊರಟೋಯ್ತು. ಒಂದು ಕಾರ್ಪೊರೇಟ್ ಸಂಸ್ಥೆ ನಡೆಸುವ ಒಂದು ರಿಯಾಲಿಟಿ ಶೋ, ಅದರಲ್ಲಿ ಇಚ್ಛಾ ಸುದೀಪ್ ಬಾದ್ಶಾ ಇದ್ದಾರೆ, ಅವರು ಸಾರಥಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಇಷ್ಟು ವರ್ಷಗಳಲ್ಲಿ 11 ವರ್ಷಗಳಲ್ಲಿ ಅದು ಕನ್ನಡದ್ದೇ ಒಂದು ವಿಶೇಷ ಸ್ಥಾನ ತಗೊಂಡಿದೆ. ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಬಿಟ್ಬಿಡ್ಬೇಕು. 25 ಲಕ್ಷ ಪೇಮೆಂಟ್ ಕೊಟ್ರಂತೆ ಅಂತ ಸುದ್ದಿ ಮಾಡಿಸೋದು, ಸುದ್ದಿ ಆಗೋದು, ಜಾತಿ ಸುದ್ದಿ ಆಗೋದು, ಯಾವ್ದೋ ಹ್ಯಾಂಡ್ ರೈಟಿಂಗ್ ಗಳನ್ನ ಇಟ್ಕೊಂಡು ಇವನ್ ಮುಂದಕ್ಕೆ ಏನಾಗ್ಬಿಡ್ತಾನೆ, ಇವಳೇನಾಗ್ಬಿಡ್ತಾಳೆ, ಅವಳಿಗೆ ಕನ್ನಡ ಬರಲ್ಲ, ಇವ್ರಿಗೆ ಬೇರೆ ಭಾಷೆ ಬರಲ್ಲ ಅಂತ ಶುರು ಮಾಡೋದು. ಇದು ನಮ್ಮ ಒಳಗಡೆ ಇರುವ ಕಸನೆಲ್ಲ ತೆಗೆದು ಬಿಗ್ ಬಾಸ್ ಶೋ ಒಳಗಡೆ ಅಥವಾ ಇನ್ಯಾವುದೋ ಶೋಗಳಿಗೆ ಹಾಕ್ತಾ ಇರೋದು ಅಷ್ಟೇ. ನಾನು ಈಗಲೂ ಹೇಳ್ತೀನಿ, ಸಾಮಾನ್ಯ ಜನರ ಸೆಲೆಬ್ರೇಷನ್ ಏನಿದೆಯಲ್ಲ ಅದು ತುಂಬಾ ಶುದ್ಧವಾದದ್ದು, ತುಂಬಾ ಆನಂದದಾಯಕವಾದದ್ದು. ರಸ್ತೆಗಳಲ್ಲಿ ನಡೆಯೋದಿದೆಯಲ್ಲ ಆ ಆಂದೋಲನಗಳು ತುಂಬಾ ಶುದ್ಧವಾದದ್ದು. ಅದರ ಮೇಲ್ವರ್ಗದ ಜನ, ಮೇಲಿರೋ ಜನ ಅಂದ್ರೆ ಈ ರಟ್ಟೆಗಳಲ್ಲಿ ಜುಟ್ಟುಗಳಲ್ಲಿ ಮೇಲಿರತಕ್ಕಂಥ ಜನ ಮಾಡ್ತಾರಲ್ಲ, ಅವರಿಗೆ ಈ ಶೋನ ಅತಿರೇಕ, ಅವಿವೇಕ, ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿದ್ದು ಕೂಡ ಮಾಡ್ತಾರಲ್ಲ, ಅದು ಒಳ್ಳೇದಲ್ಲ. ಅದು ನಾಡಿಗೂ ಒಳ್ಳೇದಲ್ಲ, ನುಡಿಗೂ ಒಳ್ಳೇದಲ್ಲ, ಮನರಂಜನಾ ಕಾರ್ಯಕ್ರಮಗಳಿಗೂ ಒಳ್ಳೇದಲ್ಲ. ಇದು ದೊಂಬರಾಟ ನಡೀತಾ ಇದೆ. ಇದನ್ನ ಉದ್ದೇಶಪೂರ್ವಕವಾಗಿ ನಡೆಸೋರು ನಡೆಸ್ತಾನೆ ಇದ್ದಾರೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಏನ್ ಲಾಭ ಇದೆ? ಖಂಡಿತವಾಗ್ಲೂ ಏನೂ ಇಲ್ಲ. ಸ್ವಕುಚ ಮರ್ದನಗಳನ್ನ ಮಾಡ್ತಾ ಇದ್ದಾರೆ, ಸ್ವಕುಚ ಜಾತಿಗಳನ್ನ ಮಾಡ್ತಾ ಇದ್ದಾರೆ, ಅವರವ್ರ ಏರಿಯಾಗಳ ಮೇಲೆ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಲ್ಲವೂ ಕೂಡ ಕೆಡ್ತಾ ಹೋಗುತ್ತೆ. ಅದಷ್ಟೇ ಆಗ್ತಾ ಇದೆ. ಅದರಿಂದ ಬಿಗ್ ಬಾಸ್ ಹೊರತಾಗಿರ್ಲಿ, ಯಾರನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತು. ಎಷ್ಟು ಜನರು ಯಾರ ಮೇಲೆ ಅಭಿಮಾನ ತೋರಿಸ್ತಾ ಇದ್ದಾರೆ ಅಂತ. ಅವರೇ ತಾನೇ ಗೆಲ್ತಾರೆ. ಗೆದ್ದ ನಂತರ ಅವರೆಲ್ಲರ ಬದುಕು ಚೆನ್ನಾಗಿರ್ಲಿ, ಅವರು ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನ ಕೊಡ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅವ್ರು ಹೆಚ್ಚು ಕೆಲಸ ತೊಡಗಿಸ್ಕೊಳ್ಳಿ. ಬಿಗ್ ಬಾಸ್ ಶೋನಲ್ಲಿ ನಡೆಯುವ ಅಪಸವ್ಯಗಳು, ಅವರು ತಪ್ಪು ಮಾಡಿರ್ಬೋದು, ಸರಿ ಮಾಡಿರ್ಬೋದು, ಅವ್ರಿಗೆ ಅಕ್ಷರ ಬರ್ಬೋದು, ಬಾರ್ದಲೆ ಇರ್ಬೋದು, ಅಹಂಕಾರಿಗಳಿರ್ಬೋದು, ವಿಕೃತಿ ಮೆರೆದಿರ್ಬೋದು, ಆ ಶೋಗೆ ಅಲ್ಲನ್ನ ಮೀಸಲಾಗಿಟ್ಟು ಅದರ ಆಚೆಗೆ ಅವ್ರು ಏನ್ ಬದುಕ್ತಾರೆ ಅದಷ್ಟೇ ಬದುಕು ನಿಜವಾಗಿರುತ್ತೆ ಅನ್ನೋದು ಇಷ್ಟು ಸೀಸನ್ಗಳಲ್ಲಿ ನಡ್ಕೊಂಡು ಬಂದು ನಿಮಗೆ ಸಾಕ್ಷಾತ್ಕಾರ ಮಾಡಿದೆ. ಮುಂದಕ್ಕೂ ಅದೇ ಆಗ್ಲಿ ಅಂತ ಹೇಳ್ತಾ ಹಾರೈಸ್ತಾ ನಮಸ್ಕಾರ.